ಅಮೃತಧಾರೆ ಸೀರಿಯಲ್ ಗೌತಮ್ ಎದುರು ಕೊಳಚಿ ಬಿತ್ತು ಶಕುಂತಲ ಮುಖವಾಡ. ಇನ್ಮುಂದೆ ಶುರು ಕೋಟ್ಯಾಧಿಪತಿಯ ವನವಾಸ. ಅಮೃತಧಾರೆ ಧಾರಾವಾಹಿಯಲ್ಲಿ ಮನೆ ಆಚೆ ಹೋದ ಭೂಮಿಕಾ ನೆನಪಿನಲ್ಲಿ ಗೌತಮ್ ಇದ್ದಾನೆ. 2 ಮಕ್ಕಳ ಸತ್ಯ ಗೊತ್ತಾಗಿದ್ದಕ್ಕೆ ಭೂಮಿಕಾ ಮನೆಯಿಂದ ಹೊರ ಹೋಗಿದ್ದು ಎಂದುಕೊಂಡು ನೊಂದುಕೊಂಡಿದ್ದಾನೆ. ಗೌತಮ್ ಮನೆಗೆ ಪೊಲೀಸರು ಬಂದಿದ್ದು ಭೂಮಿಕಾ ಅವರನ್ನು ಹುಡುಕುವ ಪ್ರಯತ್ನ ಮಾಡುತ್ತಿರುವುದಾಗಿ ಹೇಳುತ್ತಾರೆ. ಕೆಲ ಸಿಸಿಟಿವಿ ದೃಶ್ಯಗಳು ನಮಗೆ ಸಿಕ್ಕಿವೆ, ಅವುಗಳಲ್ಲಿ ನಿಮಗೆ ತೋರಿಸಲು ಬಂದೆ ಎಂದು ಹೇಳಿ ಮಗು ಜೊತೆ ಭೂಮಿಕಾ ಅಲಿಯುತ್ತಿರುವ ದೃಶ್ಯಗಳನ್ನು ತೋರಿಸ್ತಾರೆ. ಈ ದೃಶ್ಯಗಳು ನೋಡಿ ಗೌತಮ್ ಮತ್ತಷ್ಟು ಭಾವುಕನಾಗ್ತಾನೆ. ಜಯದೇವ್ ಮತ್ತೊಂದು ಮನೆ ಹಾಳು ಐಡಿಯಾವನ್ನು ಶಕುಂತಲಾಗೆ ನೀಡಿದ್ದು, ಶಕುಂತಲಾ ಭೂಮಿಕಾ ಹೆಸರಿನಲ್ಲಿ ಪತ್ರ ಬರೆದಿದ್ದಾಳೆ. ಪತ್ರ ಓದುವ ಪಾರ್ಥ. ಮನೆ ಕೆಲಸದವರು ಮನೆ ಕ್ಲೀನ್ ಮಾಡುವಾಗ ಒಂದು ಲೆಟರ್ ಸಿಕ್ತು ಎಂದು ತಂದು ಕೊಟ್ಟಿದ್ದಾರೆ ಎಂದು ಪತ್ರವನ್ನು ಗೌತಮ್ಗೆ ಕೈಗೆ ನೀಡುತ್ತಾಳೆ. ಎಂದಿನಂತೆ ಗೌತಮ್ ಆ ಪತ್ರವನ್ನು ಬರೆದಿದ್ದು ಭೂಮಿಕಾನೇ ಎಂದು ನಂಬಿದ್ದು, ನೀವು ನನ್ನ ಹುಡುಕಿಸುವ ಪ್ರಯತ್ನ ಮಾಡಬೇಡಿ, ಯಾಕೆಂದರೆ ಅದು ವ್ಯರ್ಥ. ನಾನು ನಿಮಗೆ ಇನ್ನೆಂದೂ ಸಿಗುವುದಿಲ್ಲ. ನೀವೆಲ್ಲ ಮೋಸಗಾರರು. ನನಗೆ ಹುಟ್ಟಿದ್ದು 2 ಮಕ್ಕಳು. ಮಗು ಕಾಣೆಯಾದ ವಿಚಾರ ನನ್ನಿಂದ ಮುಚ್ಚಿಟ್ಟಿದ್ದೀರಾ. ಪಾರ್ಥ ಆ ಪತ್ರವನ್ನು ಓದುತ್ತಾನೆ. 2 ಮಕ್ಕಳ ವಿಚಾರ ತಿಳಿದು ಮನೆಯವರಿಗೆಲ್ಲ ಶಾಕ್ ಆಗಿದ್ದು ಶಕುಂತಲಾ ಒಳಗೊಳಗೆ ಖುಷಿ ಪಡ್ತಾಳೆ. ಗೌತಮ್ ಎದುರು ಕಳಚಿ ಬಿತ್ತು ಶಕುಂತಲಾ ಮುಖವಾಡ. ಕಳೆದ ಕೆಲ ದಿನಗಳ ಹಿಂದೆ ಅಮೃತಧಾರೆ ಧಾರಾವಾಹಿಯಲ್ಲಿ ರಣರೋಚಕ ತಿರುವು ಪಡೆಯುತ್ತಿರುವ ವಿಚಾರ ಜಗಜ್ಜಾಹಿರವಾಗಿತ್ತು. ಭೂಮಿಕಾ ಮನೆಯಿಂದ ಹೊರಗಡೆ ಹೋದ ಬೆನ್ನಲ್ಲಿಯೇ ಶಕುಂತಲಾ ತನ್ನ ಮುದ್ದಿನ ಮಗ ಜಯದೇವ್ ಜೊತೆ ಸಂಭ್ರಮ ಪಡೆಯುತ್ತಿದ್ದಾಗ ಗೌತಮ್ ಎದುರು ಶಕುಂತಲಾ ಮುಖವಾಡ ಕಳಚಿ ಬಿದ್ದಂತೆ ಪ್ರೊಮೋವನ್ನು ಬಿಡುಗಡೆ ಮಾಡಲಾಗಿತ್ತು. ಅಂದಿನಿಂದ ಹಲವರು ಈ ದಿನಕ್ಕೆ ಕಾಯುತ್ತಿದ್ದರು. ಅದರಂತೆ ಆ ದಿನ ಈಗ ಬಂದಿದ್ದು. ಇಂದು ಸೆಪ್ಟೆಂಬರ್ 9ರಂದು ಬಿಡುಗಡೆಯಾದ ಪ್ರೊಮೋದಲ್ಲಿ ಭಾಗ್ಯಮ್ಮನ ಸಹಾಯದಿಂದ ಗೌತಮ್ ಸತ್ಯ ಗೊತ್ತಾಗಿದೆ. ಭಾಗ್ಯಮ್ಮ ಜೊತೆ ಸೃಜನ್ ಕರೆದುಕೊಂಡು ಗೌತಮ್ ಮನೆಗೆ ಹೋಗಿದ್ದು, ಅಲ್ಲಿ ಜಯದೇವ್, ದಿಯಾ ಮತ್ತು ಶಕುಂತಲಾ ಮಾತನಾಡ್ತಾ ಕುಳಿತುಕೊಂಡಿರುತ್ತಾಳೆ. ನನಗೆ ಖುಷಿಯಾಗಿದೆ ಎಂದು ಜಯದೇವ್ ಹೇಳ್ತಾನೆ. ಇದೇ ಸಮಯದಲ್ಲಿ ಅಲ್ಲಿಗೆ ಬರುವ ಗೌತಮ್, ಯಾಕಮ್ಮ ಹೀಗೆ ಮಾಡಿದ್ರಿ? ನಾನು ನಿಮಗೇನು ಅನ್ಯಾಯ ಮಾಡಿದ್ದೆ ಎಂದು ಪ್ರಶ್ನೆ ಕೇಳ್ತಾನೆ. ಒಂದು ವೇಳೆ ನನ್ನ ಮನಸ್ಸಿನಲ್ಲಿ ಹಾಗೇನಾದರೂ ಇದ್ದಿದ್ದರೆ ನನ್ನ ಅಪ್ಪ ಯಾವತ್ತು ಈ 5ರ ಜವಾಬ್ದಾರಿ ನಿಂದು ಎಂದು ಕೈಗೆ ಒಪ್ಪಿಸಿ ಹೋದ್ರಲ್ಲ, ಆವತ್ತೇ ನಾನು ನಿಮ್ಮನ್ನು ಬೀದಿ ಪಾಲು ಮಾಡಬಹುದಿತ್ತು ಎಂದು ಹೇಳ್ತಾನೆ. ಮನೆಯ ಸದಸ್ಯರಾದ ಪಾರ್ಥ, ಅಪೇಕ್ಷಾ, ಸುಧಾ, ಸೃಜನ್ ಮತ್ತು ಗೆಳೆಯರ ಆನಂದನ ಮುಂದೆ ಗೌತಮ್ ಈ ಮಾತುಗಳನ್ನು ಹೇಳಿದ್ದು, ನಿಮಗೇನು ಬೇಕು ಅದು ಸಿಗುತ್ತೆ ಎಂದು ಹೇಳಿ ಆಸೆ ಪತ್ರಗಳನ್ನು ನೀಡಿದ್ದಾನೆ. ಇವತ್ತಿಗೆ ನನ್ನ ಮತ್ತು ಈ ಮನೆಯ ಋಣ ಮುಗಿತು. ನಾನು ನೆಮ್ಮದಿಯಾಗಿ ಹುಡುಕಿಕೊಂಡು ಹೋಗ್ತೀನಿ ಎಂದು ಮನೆಯಾಚೆ ಹೊರಡು ಬಿಡುತ್ತಾನೆ.